ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ. ವಿಪಕ್ಷ ಬಿಜೆಪಿ ಪಾಳೆಯದಲ್ಲಿನ ಬಣ ರಾಜಕಾರಣದಂತೆ ಆಡಳಿತ ಪಕ್ಷದೊಳಗೂ ಭಿನ್ನಮತೀಯ ನಡೆ ದಾಖಲಾಗತೊಡಗಿದೆ. ಮೊದಲ ಬಾರಿಗೆ ಶಾಸಕರಾದ ಅನೇಕರು ಹೈಕಮಾಂಡ್ ಕದ ತಟ್ಟಲು ಅಣಿಯಾಗ್ತಿದ್ದಾರೆ. ಇದು ಕೇವಲ ಶಾಸಕರು ಮಂತ್ರಿಗಿರಿಗಾಗಿ ನಡೆಸುತ್ತಿರುವ ಪ್ರಯತ್ನವಲ್ಲದೆ ಬದಲಾಗಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲು ಪಣ ತೊಟ್ಟಂತಿದೆ. ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಿರೋಧ ಪಕ್ಷ ಬಿಜೆಪಿಗೆ ಸೀಮಿತವಾಗಿದ್ದ ಭಿನ್ನಮತೀಯ ಚಟುವಟಿಕೆಗಳೀಗ ಆಡಳಿತ ಪಕ್ಷಕ್ಕೂ ವಿಸ್ತರಿಸಿದೆ. ಸಂಪುಟ ವಿಸ್ತರಣೆಯ ಹೆಸರಿನಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರವನ್ನ ಮುನ್ನೆಲೆಗೆ ತರುವ ಪ್ರಯತ್ನ ಸದ್ದಿಲ್ಲದೆ ಆರಂಭವಾಗಿದೆ. ಈ ಬದಲಾವಣೆ ಪರ್ವಕ್ಕೆ ಕಾಂಗ್ರೆಸ್ನ ಮೊದಲ ಬಾರಿಯ ಶಾಸಕರ ಗುಂಪು ಶ್ರೀಕಾರ ಹಾಕಿದೆ. ಡಿಕೆ ಬಣದಲ್ಲಿ ಗುರುತಿಸಿಕೊಂಡ ಹಲವು ಹೊಸ ಶಾಸಕರು ತಮ್ಮದೇ ಆದ ಗೇಮ್ ಪ್ಲಾನ್ ರೆಡಿ ಮಾಡಿಕೊಂಡಿದ್ದಾರೆ. ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಬರ್ತ್ಡೇ ನೆಪದಲ್ಲಿ ಸಭೆ ಸೇರಿದ್ದ 18 ಮಂದಿ ಶಾಸಕರ ಗುಂಪು ತಮಗೆ ಸಚಿವ ಸ್ಥಾನ ಕೊಡಿಸುವಂತೆ ಒತ್ತಡ ಹೇರಲು ನಿರ್ಧರಿಸಿದೆ. ಮೊದಲ ಬಾರಿ ಶಾಸಕರಾದವರಿಗೆ ಸಂಪುಟದಲ್ಲಿ ಅವಕಾಶ ನೀಡದಿರಲು ನಿರ್ಣಯ ತೆಗೆದುಕೊಂಡಿದ್ದಾಗಿ ಸಿಎಂ ಹೇಳಿದ ಬೆನ್ನಲ್ಲೇ ಬಂಡಾಯದ ಬಾವುಟ ಹಾರಿಸಲು ಹೊಸಬರ ತಂಡ ಅಣಿಯಾಗ್ತಿದೆ. ಮೇಲ್ನೋಟಕ್ಕೆ ಇದು ಸಚಿವ ಸ್ಥಾನ ಆಕಾಂಕ್ಷಿಗಳ ಬೇಡಿಕೆಯ ಧ್ವನಿ ಎನಿಸಿದ್ರು ಅದರ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಆಗಿಸೋ ಪ್ರಯತ್ನ ಎನ್ನಲಾಗ್ತಾ ಇದೆ. ಅಗತ್ಯ ಬಿದ್ದರೆ ಇದಕ್ಕಾಗಿ ದೆಹಲಿಗೆ ಹೋಗಲು ರೆಡಿಯಾಗಿರೋದಾಗಿ ಶಾಸಕರೇ ಹೇಳಿಕೊಂಡಿದ್ದಾರೆ. ಶಾಸಕರು ತಮ್ಮ ವಿಚಾರದಲ್ಲಿ ನೀಡಿದ ಹೇಳಿಕೆಯನ್ನ ಡಿಸಿಎಂ ನಿರಾಕರಿಸಿದ್ದಾರೆ. ನನ್ನ ಪರವಾಗಿ ಯಾರೂ ದೆಹಲಿಗೆ ಹೋಗಬೇಡಿ, ನಿಮ್ಮ ಕೆಲಸಕ್ಕಾಗಿ ಹೋಗಿ, ಪಕ್ಷದ ಅಧ್ಯಕ್ಷನಾಗಿ ಅದನ್ನು ನಾನು ಬೆಂಬಲಿಸುತ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳ ಹೆಸರಿನಲ್ಲಿ ಸಿಎಂ ಸ್ಥಾನದ ಜಟಾಪಟಿಯು ಮುಂದುವರೆದಿದೆ. ಬಣ ರಾಜಕಾರಣದ ಮೂಲಕ ಅಧಿಕಾರ ಹಸ್ತಾಂತರದ ಹೋರಾಟಕ್ಕೆ ಹೊಸ ಶಾಸಕರು ಬೆಂಬಲ ಸೂಚಿಸಿದ್ದಾರೆ. ಇದಕ್ಕೆಲ್ಲ ಇತಿಶ್ರೀ ಹಾಡಲು ಹೈಕಮಾಂಡ್ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಐಶ್ವರ್ಯ, ಆರ್ಮ್ಯಾಕ್ಸ್ ನ್ಯೂಸ್ ಕನ್ನಡ, ಬೆಂಗಳೂರು.